ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇರ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರಾ? ಡನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನಮ್ಮ ಹೊಸಕೋಟೆಯಿಂದಾನೇ ಒಬ್ರು ಕಸ್ಟಮರ್ ಮಾಡಿದ್ರು. ಪ್ರಭು ಎಲೆಕ್ಟ್ರಿಕಲ್ ಆಪೋಸಿಟ್ 3ನೇ ಕ್ರಾಸ್ ಅಲ್ಲಿ ಇವ್ರದೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಇದರಲ್ಲಿ ಒಂದು 650 ಅಡಿ ಬೋರ್ ಅನ್ನು ಇವರು ಕೊರೆಸವ್ರೆ. ಸೊ ಇದು 470 ಅಡಿಗೆ ಈ ಬೋರ್ ಮುಚ್ಕೊಂಡ್ಬಿಟ್ಟಿತ್ತು. ಫ್ರೆಂಡ್ಸ್, ಸ್ಕ್ಯಾನಿಂಗ್ ಮಾಡ್ಬೇಕಂತ ಕರೆದ್ರು ನನ್ನ. ಮೇಲೆಯಿಂದ ಒಂದು ಸಣ್ಣ ಗ್ಯಾಪ್ ಅಲ್ಲಿ ನೀರು ಬರ್ತಾ ಇತ್ತು ಒಂದು 150 ಅಡಿಯಲ್ಲಿ. ಇದೇ ರೀತಿ ಒಂದು 3 ಸೋರ್ಸ್ ಇದೆ ಫ್ರೆಂಡ್ಸ್. 3 ಸೋರ್ಸ್ ಅಲ್ಲೂ ಒಂದು ಈ ರೀತಿ ಸಣ್ಣ ಸಣ್ಣ ನೀರು ಬರ್ತಾ ಇದೆ. ಅಬ್ಸರ್ವ್ ಮಾಡಬಹುದು ನೀವು ಯಾವ ರೀತಿ ನೀರು ಬರ್ತಾ ಇದೆ ಅಂತ. ಸೊ ಇದೇ ರೀತಿ 3 ಸೋರ್ಸ್ ಇದರಲ್ಲಿ ಇದೆ. ಫುಲ್ ಬಾಟಮ್ ವರ್ಗು ಸ್ಕ್ಯಾನಿಂಗ್ ಮಾಡ್ಕೊಡ್ಬೇಕು. ಮೋಟರಿಂದ ಕೆಳಗೆ ಯಾವ ರೀತಿ ಮುಚ್ಕೊಂಡಿದೆ, ಆ ಮುಚ್ಕೊಂಡಿರೋದನ್ನ ಏನನ್ನ ಕ್ಲೀನ್ ಮಾಡ್ಕೊಡಕ್ಕಾಗುತ್ತಾ ಚೆಕ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಾನು ಹೋಗಿ ಚೆಕ್ ಮಾಡಿದೆ. ಟೋಟಲ್ 470 ಅಡಿ ಮೋಟರ್ ಪಂಪ್ ಅನ್ನ 450 ಅಡಿ ಮೋಟರ್ ಪಂಪ್ ಇಳಿಸಿದ್ದಾರೆ. ಸೊ ಬರೀ 20 ಅಡಿ ಕೆಳಗಡೆ ಅಷ್ಟೇ ಗ್ಯಾಪ್ ಇತ್ತು ಫ್ರೆಂಡ್ಸ್. ಅದನ್ನು ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದಿರ ಲಾಸ್ಟ್ ವರ್ಗು ನೋಡ್ರಿ ಫ್ರೆಂಡ್ಸ್. ಇದೇ ರೀತಿ ನೀವು ಏನನ್ನ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಬೇಕಂದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ದು ಬಂದು ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸೊ ಯಾರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಾವು ಎಲ್ಲಾ ಕಡೆ ಬಂದು ನಾವು ಬೋರ್ವೆಲ್ ಸ್ಕ್ಯಾನಿಂಗ್ ಅನ್ನ ಮಾಡ್ಕೊಡ್ತೀವಿ. ಇದು ನೋಡಬಹುದು ನೀವು, ಇದು 2ನೇ ಸೋರ್ಸ್ ಇದು. ಸೊ ಇದರಲ್ಲೂ ಸಹ ಒಳ್ಳೆ ನೀರು ಬರ್ತಾ ಇದೆ ಸಣ್ಣಗ. ಸೊ ಈ ಬಿಲ್ಡಿಂಗ್ ಇಷ್ಟು ಮಾತ್ರ ನೀರು ಬಂದ್ರೂ ಸಹ ಸಾಕು, ಆರಾಮಾಗಿ ಈ ಬಿಲ್ಡಿಂಗ್ ಮೇಂಟೈನ್ ಮಾಡಬಹುದು. ಸೊ ಇನ್ನೊಂದು ಸೋರ್ಸ್ ಅಲ್ಲಿ ಸಹ ಇದೇ ರೀತಿ ಸಣ್ಣಗೆ ಬರ್ತಾ ಇದೆ. ನೋಡಬಹುದು ಯಾವ ರೀತಿ ನೀರು ಕೆಳಗಡೆ ಹೋಗ್ತಾ ಇದೆ ಅಂತ. ಇದು ರೆಡ್ ಸ್ಟೋನ್ ಇರೋ ಜಾಗನ ಬೋಟ್ರಾಸ್ ಕಲ್ ಜಾಗ ಅಂತೀರಿ. ನೋಡಬಹುದು, ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇದೆ ಸೋರ್ಸ್ ಅಂತ. ಸೊ ಇದೇ ರೀತಿ ಇನ್ನೊಂದು ಸೋರ್ಸ್ ಸಹ ಇದೆ, ಅದು ಸಹ ನಿಮಗೆ ತೋರಿಸ್ತೀನಿ. ಹಾಗೂ ಮೋಟರ್ ಹತ್ರವರೆಗೂ ಕ್ಯಾಮ್ರಾನ ಬಿಟ್ಟಿದ್ದೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ವರೆಗೂ ನೋಡಿ ಅರ್ಥ ಆಗುತ್ತೆ. ನೋಡ್ರಿ, ಇವಾಗ ಇನ್ನ ಮೋಟರಿಂದ ಕೆಳಗಡೆ ಬಿಡೋ ಸ್ಟೇಜ್. ಇವಾಗ ನೀವೇನ್ ನೋಡ್ತಿದ್ದೀರಿ, ಇದು ಸ್ಟಾಕ್ ವಾಟರ್. ಸರ್ ಸುಮಾರು ಒಂದು 200 ಅಡಿ ಸ್ಟಾಕ್ ನೀರು ಇತ್ತು ಫ್ರೆಂಡ್ಸ್. ಸೊ 200 ಅಡಿ ಸ್ಟಾಕ್ ನೀರು. ಇವಾಗ ನೀರು ಒಳಗಡೆ ಕ್ಯಾಮ್ರಾನ ಹೋಗ್ತಾ ಇರೋದು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ನೀರು ಕ್ಲಿಯರ್ ಇದೆ ಅಂತ. ಹಾಗೆ ನೀವು ಸ್ಟೋನ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರೆಡ್ ಕಲರ್ ಇದೆ ಸ್ಟೋನ್ ಅಂತ. ಈ ರೀತಿ ರೆಡ್ ಕಲರ್ ಸ್ಟೋನ್ ಇದ್ರೆ ಒಳ್ಳೊಳ್ಳೆ ಸೋರ್ಸ್ ಸಿಗುತ್ತೆ. ಇವಾಗ ನೀವೇನ್ ನೋಡ್ತಿದ್ದೀರಾ, ಇದು ಬಂದು ಪಂಪು. ಸೊ ಈ ಪಂಪ್ ಹತ್ರವರೆಗೂ 450 ಅಡಿ ಒಟ್ಟು ಮೋಟರ್ ಪಂಪ್ ನ ಇವರು ಇಳಿಸಿದ್ದಾರೆ. ಇವಾಗ ಮೋಟರ್ ಪಂಪ್ ಇಂದ ಕೆಳಗಡೆ ಕ್ಯಾಮ್ರಾನ ಬಿಡ್ತಾ ಇದೀನಿ ನಾನು. ಅಬ್ಸರ್ವ್ ಮಾಡಬಹುದು ನೀವು ಯಾವ ರೀತಿ ಇದೆ ಅಂತ ನೀರು ಕ್ಲಿಯರ್ ಆಗಿ. ಸೊ ಇದಾದ್ಮೇಲೆ ನೀವು ಅಬ್ಸರ್ವ್ ಮಾಡಬಹುದು, ಈ ಮೋಟರ್ ಪಂಪ್ ಆದ್ಮೇಲೆ ಕೇವಲ ಒಂದು 20 ಅಡಿ ಅಷ್ಟೇ ಇರೋದು ಫ್ರೆಂಡ್ಸ್ ಬೋರು. ಆಮೇಲೆ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ. ದೊಡ್ಡ ದೊಡ್ಡ ಬೋಟ್ರಸ್ ಕಲ್ಲು ಬಂದು ಬಿದ್ದು ನೋಡ್ಬೋದು ನೀವು ಯಾವ ರೀತಿ ಕಲ್ಲು ಮಣ್ಣು ಬಂದು ಬಿದ್ದು ಪ್ಯಾಕ್ ಆಗಿದೆ ಅಂತ. ಈ ತರ ಬಿದ್ದರೆ ಲಾರಿ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಫ್ರೆಂಡ್ಸ್. ಇದೇ ರೀತಿ ವಿಡಿಯೋಗಳು ನಾನು ಬರ್ತಾ ಇರ್ತವೆ. ಯಾರು ಫಾಲೋ ಮಾಡ್ತಲ್ಲ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.